ನಾನು ಯಾಸ್ಮಿನ್ ವಾಲಿಕಾರ್, ಜಾಯಿಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸಸ್ ಎನ್ಫೋರ್ಸ್ಮೆಂಟ್ ಗುಲ್ಬರ್ಗ. ನಾವು ನಿನ್ನೆ ದಿವಸ ಒಬ್ಬ ಟ್ಯಾಕ್ಸ್ ಪರ್ಸನ್ ಅಲ್ಲ, ಬೀದರ್ನ ನಿವಾಸಿಯಾಗಿದ್ದಾನೆ. ಸೊ ಅವ್ನು ರಾಹುಲ್ ಕುಲಕರ್ಣಿ ಅಂಥೇಳಿ ಅವನನ್ನು ನಾವು ಅರೆಸ್ಟ್ ಮಾಡಿಕೊಂಡು ನಾವು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ. ಅವನೇನು ಮಾಡಿದ್ದಾನೆ, 4 ಫರ್ಮನ್ನು ತನ್ನ ಹೆಸರಲ್ಲಿ, ತನ್ನ ತಮ್ಮನ ಹೆಸರಲ್ಲಿ, ತಾಯಿ ಹೆಸರಲ್ಲಿ ಹಾಗೂ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಹೆಸರಲ್ಲಿ GST ನೋಂದಣಿಗಳನ್ನು ಮಾಡಿಕೊಂಡು ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸುತ್ತಿದ್ದ. ಆ ಮುಖಾಂತರ ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹೂಟೋಳಿ ತೆರಿಗೆಯನ್ನು ಕಾಂಟ್ರಾಕ್ಟರ್ಸ್ಗಳಿಗೆ, ಮೇನ್ ಈಗ 132 ಕಾಂಟ್ರಾಕ್ಟರ್ಸ್ಗಳಿಗೆ ಅವನು ನಕಲಿ ಬಿಲ್ಗಳನ್ನು ಸೃಷ್ಟಿಸಿಕೊಟ್ಟಿದ್ದಾನೆ. ಅದರಲ್ಲೆಲ್ಲ 99% ಎಲ್ಲ ಕಾಂಟ್ರಾಕ್ಟರ್ಸ್ಗಳಿದ್ದಾರೆ. ಸೊ ಅವರಿಗೆ ಸರಕುಗಳನ್ನು ಪೂರೈಕೆ ಮಾಡದೆ ಅವನು ಏನು ಮಾಡಿದ್ದಾನೆ, ಕೇವಲ ಬಿಲ್ಗಳನ್ನು ಸೃಷ್ಟಿಸಿ ಅವನಿಗೆ ITC ಅಂದರೆ ಹುಡುವಳಿ ತೆರಿಗೆಯನ್ನು ಪಾಸಾನ್ ಮಾಡಿದ್ದಾನೆ. ಈ ಹುಡುವಳಿ ತೆರಿಗೆಯನ್ನು ಪಾಸಾನ್ ಮಾಡಿ ಏನು ಮಾಡಿದ್ದಾರೆ, ಕಾಂಟ್ರಾಕ್ಟರ್ಸ್ಗಳು ನಮಗೆ ಕ್ಯಾಶ್ ಪೇಮೆಂಟ್ನಲ್ಲಿ ಮಾಡ್ತಾ ಇರಲಿಲ್ಲ. ಅವ್ರಿಗೇನು ಟ್ಯಾಕ್ಸ್ ಲಯಬಿಲಿಟಿ ಬರ್ತಿತ್ತು, ಅದನ್ನು ಅವ್ರು ಏನು ಮಾಡ್ತಿದ್ರು, ಹುಡುವಳಿ ತೆರಿಗೆಯನ್ನು ಅಡ್ಜಸ್ಟ್ ಮಾಡಿಕೊಂಡು ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ರು. ಸೊ ಈ ಟೋಟಲ್ ಅವನು ಮಾಡಿರೋದು ಫ್ರಾಡುಲೆಂಟ್ ಇವೇಜನ್ ಏನಂತ ಹೇಳಿದ್ರೆ 9,25,00,000 ಅವನು ಇವೇಜನ್ ಮಾಡಿದ್ದಾನೆ. ಸೊ ಇದನ್ನು ನಾವು ಪತ್ತೆ ಹಚ್ಚಿ, ಅಂದರೆ ನಾವು ಕಾಂಟ್ರಾಕ್ಟರ್ಸ್ಗಳನ್ನು ಇನ್ಸ್ಪೆಕ್ಷನ್ ಮಾಡಿದಾಗ ಅವರು ಹೂಡುವಳಿ ತೆರಿಗೆಯನ್ನು ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂತ ನಾವು ಪತ್ತೆ ಹಚ್ಚಿದಾಗ ಇವನು ರಾಹುಲ್ ಕುಲಕರ್ಣಿನೇ ಅದಕ್ಕೆಲ್ಲ ಭಾಗಿಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆಲ್ಲ ಸಮಸ್ಯೆ ಕೊಟ್ಟು ಕೇಳಿದಾಗ ಅವರೆಲ್ಲ ಹೇಳ್ತಾರೆ. ಸೊ ಆ ಒಂದು ಮುಖಾಂತರ ಅವನ ಎವಿಡೆನ್ಸನ್ನು ನಾವು ಕಲೆಕ್ಟ್ ಮಾಡಿ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಗಮನಕ್ಕೆ ತಂದಾಗ, ನಮ್ಮ ಕಮಿಷನರ್ಗೆ ಗಮನಕ್ಕೆ ತಂದಾಗ ಅವ್ರಿಗೆ ನಾವು ಪರ್ಮಿಷನ್ ಕೇಳಿದಾಗ ಅವರು ಅರೆಸ್ಟ್ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಟ್ಟರು. ಆ ಮುಖಾಂತರ ನಾವು ಏನು ಮಾಡಿದ್ವಿ, ಅವನು ಹೈದರಾಬಾದ್ನಲ್ಲಿ ಹೋಗಿ ಕುಳಿತಿದ್ದ. ಸೊ ಅವನನ್ನು ಅಲ್ಲಿಯೇ ಒಂದು ಸ್ಟೇಟ್ GST ಆಫೀಸರುಗಳ ಸಹಾಯದಿಂದ ಅವನನ್ನು ಬಂಧಿಸಿ ನಾವು ಬೀದರ್ಗೆ ತೆಗೆದುಕೊಂಡು ಬಂದು ನಾವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಈಗಾಗಲೇ 15 ದಿವಸದ ನ್ಯಾಯಾಂಗ ಬಂಧನಕ್ಕೆ ಅವನಿಗೆ ಕೊಡಲಾಗಿದೆ. ಸೊ ರಿಮೈನಿಂಗ್ ನಾವು ಬೆನಿಫಿಷಿಯರ್ ಯಾರ್ಯಾರು ಇದಾರಲ್ಲ 99% ಕಾಂಟ್ರಾಕ್ಟರ್ಸ್, ಆ ಒಂದು ಇದರಲ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ. 9,25,00,000ದಲ್ಲಿ ಆಲ್ರೆಡಿ ನಾವು ಸುಮಾರು 4 ಕೋಟಿಯಷ್ಟು ಟ್ಯಾಕ್ಸನ್ನು ರಿಕವರಿ ಮಾಡಿದ್ದೇವೆ. ಮುಂದಿನ ಇದನ್ನು ಸಹ ನಾವು ತುಂಬ ಸ್ಟ್ರಿಕ್ಟ್ ಆಗಿ ಯಾರ್ಯಾರು ITCಯನ್ನು ಫೇಕ್ ITCಯನ್ನು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೇನೂ ಸಹ ನಾವು ಆ್ಯಕ್ಷನ್ ತೆಗೆದುಕೊಳ್ಳಿ.